ಹಾಯ್, ಎಂಜಿನಿಯರಿಂಗ್ ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಥವಾ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಒಂದು ಪ್ರಶ್ನೆಯನ್ನು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. AICTE ದವರು ಅಂದ್ರೆ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಅವರು ಸೆಪ್ಟೆಂಬರ್ 15ರಿಂದ 2024 ಮತ್ತು 25ನ ಅಕಾಡೆಮಿಕ್ ಇಯರ್ ಏನಿರುತ್ತೆ ಅದಕ್ಕೆ ಸಂಬಂಧಿಸಿದಂತೆ ಕಾಲೇಜ್ಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಕರ್ನಾಟಕ ರಾಜ್ಯದಲ್ಲೂ ಕೂಡ ಎಂಜಿನಿಯರಿಂಗ್ ಕಾಲೇಜಸ್ ಏನಿದೆ ಅದು ಸೆಪ್ಟೆಂಬರ್ 15ರಿಂದ 20 ಒಳಗಡೆ ಸ್ಟಾರ್ಟ್ ಆಗಬಹುದು. ಈಗ ಕಾಲೇಜ್ ಸ್ಟಾರ್ಟ್ ಆಯಿತು ಅಂದ ತಕ್ಷಣ ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಮಾಡಲ್ಲ. ಅಂದರೆ ಇವತ್ತು ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅದೇ ದಿನ ಕ್ಲಾಸ್ ಸ್ಟಾರ್ಟ್ ಮಾಡಿಬಿಡ್ತೀವಿ, ಆ ರೀತಿ ಇರಲ್ಲ. ಸ್ಟಾರ್ಟಿಂಗಲ್ಲಿ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ನಡೆಸ್ತಾರೆ. ಇಂಡಕ್ಷನ್ ಪ್ರೋಗ್ರಾಮ್ ಏನಿದೆ ಅದು 7ರಿಂದ 10 ದಿನಗಳವರೆಗೆ ಕೂಡ ನಡಿಬಹುದು, ಸರಿನಾ? ಸೊ ಈ ಇಂಡಕ್ಷನ್ ಪ್ರೋಗ್ರಾಮ್ ಏನಿರುತ್ತೆ ಅದರಲ್ಲಿ ನಿಮ್ಮ ಕಾಲೇಜ್ ಏನಿದೆ ಅಂದರೆ ಯಾವ ಕಾಲೇಜ್ ನೀವು ಅಡ್ಮಿಷನ್ ಪಡ್ಕೊಂಡಿರ್ತೀರಾ ಆ ಕಾಲೇಜ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಲೈಬ್ರರಿ ಎಲ್ಲಿದೆ, ಲೈಬ್ರರಿಯಲ್ಲಿ ಎಷ್ಟು ಬುಕ್ಸ್ ಇದ್ದಾವೆ, ಅದಂತರ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಹೇಗಿದೆ, ತುಂಬ ಚೆನ್ನಾಗಿ ಪ್ಲೇಸ್ಮೆಂಟ್ ತೆಗೆದುಕೊಂಡಂತಹ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ, ಸರಿನಾ? ಈ ರೀತಿ ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ಹಾಗೆ ಯಾವ್ಯಾವ ಲೆಕ್ಚರರ್ಸ್ ಯಾವ್ಯಾವ ಸಬ್ಜೆಕ್ಟನ್ನು ಟೀಚ್ ಮಾಡ್ತಾರೆ, ನೀವು ಫಸ್ಟ್ ಇಯರಲ್ಲಿ ಯಾವ್ಯಾವ ಸಬ್ಜೆಕ್ಟನ್ನು ಸ್ಟಡಿ ಮಾಡ್ತೀರಾ, ಈ ರೀತಿ ಎಲ್ಲ ಡೀಟೇಲ್ಸನ್ನು ಕೊಡ್ತಾರೆ. ಇದನ್ನು ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಕರೀತಾರೆ, ಸರಿನಾ? ಒಂದು ರೀತಿ ಇಂಟ್ರೊಡಕ್ಷನ್, ಇದ್ ರೀತಿ ನಿಮ್ಮ ಮತ್ತು ಕಾಲೇಜ್ನ ಇಂಟ್ರೊಡಕ್ಷನ್, ಕಾಲೇಜ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಈ ರೀತಿ ಇಂಡಕ್ಷನ್ ಪ್ರೋಗ್ರಾಮ್ ನಡೆಯುತ್ತೆ. ಅದರ ನಂತರ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾರೆ. ಈಗ ನಾನೊಂದು ಅಂದಾಜು ಹೇಳೋದಾದರೆ ಸೆಪ್ಟೆಂಬರ್ 25ರ ನಂತರ ಕ್ಲಾಸಸ್ಗಳು ಅಂದರೆ ಈಗ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಏನಿದೆ ಅದನ್ನು ಟೀಚ್ ಮಾಡ್ತಾರಲ್ವ ಆ ರೀತಿ ಕ್ಲಾಸಸ್ಗಳು ಸೆಪ್ಟೆಂಬರ್ 25ರ ನಂತರ ಸ್ಟಾರ್ಟ್ ಆಗಬಹುದು. ನಂತರ ಇದಷ್ಟು ವಿಷಯ ಆಗಿತ್ತು. ಎಲ್ಲ ವಿದ್ಯಾರ್ಥಿಗಳು ಕೂಡ ನಿಮ್ಮ ಫ್ಯೂಚರ್ಗೋಸ್ಕರ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.